ಮತ್ತೆ ಪ್ರೆಸೆಂಟ್ಲಿ ನಮ್ಮ ಹುಡುಗರು ಇದ್ದಾರೆ, BFC ಹುಡುಗರು. ಓಕೆ, ಸೊ ಅವರು ತಮ್ಮ ಕಡೆಯಿಂದ ಆದಷ್ಟು ತಮ್ಮ ಕಡೆಯಿಂದ ತುಂಬಾ ಒಳ್ಳೊಳ್ಳೆ ಬ್ಯಾನರ್ಸ್ ಗಳು ಕೂಡ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸ್ಯಾಫ್ ಕಪ್ ಅಲ್ಲಿ ಸಗದ ಬ್ಯಾನರ್ ಮಾಡಿದ್ದಾರೆ. ಸೊ ಈ ಸೀಸನ್ ಶುರು ಮಾಡ್ತಾ ಇರ್ತಾರೆ. ಸೊ ಅವ್ರ ಫ್ಯಾನ್ ಇವೆಂಟ್ಸ್ ಏನೇನ್ ನಡೀತಿದೆ ಅಂದ್ರೆ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್, ಏನಾಗ್ತದೆ ಅಲ್ಲಿ? ಸೊ ನಿಮ್ಗೆಲ್ಲ ಗೊತ್ತಾಗ್ದಂಗೆ BFC ಹುಡುಗರು ಇವಾಗ ಈಸ್ಟ್ ಬ್ಲಾಕ್ಗೆ ಶಿಫ್ಟ್ ಆಗಿದ್ದಾರೆ. ಅವರು ಈಸ್ಟ್ ಬ್ಲಾಕ್ ಅನ್ನು ಅವ್ರದೇ ಓನ್ ಆಗಿ ಮಾಡ್ಕೊಂತಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಚಾಂಟ್ ಆರ್ ಬ್ಯಾನರ್ ಪೇಂಟಿಂಗ್ ಆರ್ ಎನಿಥಿಂಗ್ ಸಪೋರ್ಟಿಂಗ್ ಟು BFC ಅಲ್ಲ. ಸೊ ದೇ ಆರ್ ಡೂಯಿಂಗ್ ಇಟ್ ಕ್ವೈಟ್ ವೆಲ್ ಅಂಡ್ ಗುಡ್. ಅದರಲ್ಲಿ ಇವಾಗ ಲಾಸ್ಟ್ ಸೀಸನ್ 3 ಬ್ಯಾನರ್ ಮಾಡಿದ್ರು. ಒಂದು ತುಂಬಾ ಚೆನ್ನಾಗಿತ್ತು, ಮೂರು ಸಾಫ್ ಕಪ್ ಆಗ್ಲಿ ಇಲ್ಲ ನಾರ್ಮಲ್ ISL ಸೊ ಈ ಸೀಸನ್ ಕೂಡ ಅವ್ರದ್ದು ಪ್ಲಾನ್ಸ್ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಬ್ಯಾನರ್ ಪೇಂಟಿಂಗ್ ಅಂಡ್ ಸಪೋರ್ಟಿಂಗ್ ಅಂತ ಬಂದಾಗ ಅದೇ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮೈನ್ ಥಿಂಗ್ ಟುವರ್ಡ್ಸ್ ತಿರ್ಗಾ ಇದಕ್ಕೆ ಬರುತ್ತೆ. ನಿಮ್ಗೆ ಸೀಸನ್ ಟಿಕೆಟ್ಗೆ ಲೈಕ್ ಇಲ್ಲ ಪರ್ ಮ್ಯಾಚ್ ಗೇಮ್ ಟಿಕೆಟ್ ಬರುತ್ತೆ ನಿಮ್ಗೆ. ಅಲ್ಲಿ ಈಸ್ಟ್ ಬ್ಲಾಕ್ ಇವಾಗ ಅರೌಂಡ್ 600 ಅಂದ್ರೆ ನಾವು ಲಾಸ್ಟ್ ಸೀಸನ್ ಇದ್ದ ಫ್ಯಾನ್ಸೇ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂತ ಡೌಟು. ಬಟ್ ಎಷ್ಟು ಜನ ಇರ್ತಾರೋ ಅಷ್ಟು ಸಪೋರ್ಟ್ ಮಾಡ್ತಾರೆ, ಚಿಯರ್ ಮಾಡ್ತಾರೆ, ಎಲ್ಲ ಅವ್ರದ್ದು ಕೈಲಿ ಆದಷ್ಟು ಮಾಡ್ತಾರೆ. ಬ್ಯಾನರ್ ಪೇಂಟಿಂಗ್ ಆಗ್ಬೋದು, ಇಲ್ಲ ಅಂದ್ರೆ ಚಾನ್ಸ್ ಇರ್ಬೋದು, ಅವ್ರದ್ದೇ ತರ ಸಪೋರ್ಟ್ ಇರ್ಬೋದು, ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀನಿ ನಾನು. ಹೋಪ್ಫುಲಿ ನೋಡೋಣ ಈ ಸೀಸನ್ ಅವರು ಹೆಂಗೆ ಇರುತ್ತೆ ಅಂತ. ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ನೋ ಮ್ಯಾಟರ್ ವಾಟ್ ಅಂತ ಅನ್ಕೊಂಡಿದ್ದೀನಿ. ಅವರು ಅಷ್ಟೇ ನಾರ್ತ್ ಅಂಡ್ ಬ್ಲೂಸ್ ಅಂತ ಇದ್ದು ಲಾಸ್ಟ್ ಟೈಮ್ ತಮಟೆ ಎಲ್ಲ ತಗೊಂಡು ಒಂದು ನಾರ್ತ್ ಕಲ್ಲಿ ಎಲ್ಲ ಸೌಂಡ್ ಮಾಡೋರಲ್ಲ, ಅವ್ರದ್ದು ಅಷ್ಟೇ ಸೇಮ್ ಇರುತ್ತೆ ಅಂತ.